ಲೇಖ. ಸಾಕ್ಷಿ ಕಾಫಿ ತಗೋಬ. ತಗೊಳ್ಳ. ಥ್ಯಾಂಕ್ಸ್ ಆಂಟಿ. ಸಾಕ್ಷಿ, ಈ ನ್ಯೂಸ್ ನೋಡು. ಮೀಟರ್ನಾಗ ಅವನು ರೌಡಿ ಇದ್ದಾನಲ್ಲ, ಅವನಿಗೆ ಬೇಲ್ ಸಿಕ್ಕಿದೆಯಂತೆ. ನೀನು ಚಿತ್ರಲೇಖ ಪೇಪರ್ನಲ್ಲಿ ವರ್ಕ್ ಮಾಡಬೇಕಾದ್ರೆ ಅವನನ್ನ ಇಂಟರ್ವ್ಯೂ ಮಾಡಿದ್ದೆ ಅಲ್ವಾ? ಅದಾದ್ಮೇಲೆ ಇವನು ಮಿನಿಸ್ಟ್ರ್ ಮೇಲೆ ಅಟ್ಯಾಕ್ ಮಾಡಿ ಅರೆಸ್ಟ್ ಆಗಿದ್ದು. ಇಂಥವ್ರಿಗೆಲ್ಲ ಯಾಕೆ ಬೇಲ್ ಕೊಡ್ತಾರಪ್ಪ? ಹೊರಗಡೆ ಬಂದರೆ ಸುಮ್ಮನಿರ್ತಾರ? ಸಾಕ್ಷಿನೆಲ್ಲ ನಾಶ ಮಾಡ್ತಾರೆ, ಮತ್ತೆ ಮತ್ತೆ ಅಪರಾಧ ಮಾಡ್ತಾರೆ. ಅಲ್ಲ, ಮಾಜಿ ಮಂತ್ರಿಗಳ ಮೇಲೆ ಅಟ್ಯಾಕ್ ಮಾಡಿದವನ್ನ ಬೇಲ್ ಕೊಟ್ಟು ಬಿಡಿಸ್ಬಿಟ್ಟಿದಾರಲ್ಲ. ಆಂಟಿ, ಈ ಕೇಸ್ನಲ್ಲಿ ಆ ಮಾಜಿ ಮಂತ್ರಿಗಳೇ ಅವನಿಗೆ ಬೇಲ್ ಕೊಟ್ಬಿಟ್ಟು ರಿಲೀಸ್ ಮಾಡಿಸಿದ್ದಂತೆ. ಈ ಥರ ಸುಮಾರು ಸಲ ಅವರವರೇ ಒಳಗಡೆ ಅಡ್ಜಸ್ಟ್ ಮಾಡಿಕೊಂಡು ಕೇಸ್ನ ಮುಚ್ಚಾಕ್ಬಿಡ್ತಾರೆ. ಸತ್ಯ, ಇವಳು ಆ ಪತ್ರಿಕೆಯಲ್ಲಿ ಕೆಲಸ ಮಾಡೋದು ಬಿಟ್ಲಲ್ಲ. ಇಲ್ದ ಹೋದರೆ ಇಂಥವ್ರನ್ನೆಲ್ಲ ಇಂಟರ್ವ್ಯೂ ಮಾಡಬೇಕಾಗಿತ್ತವಳು. ಹಲೋ, ಯಾರು? ಹಲೋ, ನಾಗರಾಜ್ ಅವರಾ? ನಾಗರಾಜ? ಮೀಟ್ರ್ ನಾಗ ಅವರಾ? ಓ, ಹಂಗೇಳಿ, ಅವ್ರ ನಂಬರೇ. ಏನು ವಿಷಯ? ನಾನು ಚಿತ್ರಲೇಖ ಪತ್ರಿಕೆಯಿಂದ ಡೆಪ್ಯೂಟಿ ಎಡಿಟರ್. ಆಯ್ತು ರೀ, ಕೊಡ್ತೀನಿ. ಆಯಿತು ರೀ, ನಿನ್ನೆ ತಾನು ಬಂದಿದ್ದೀನಿ, ನಿಮ್ಮ ಕೆಲಸ ಮಾಡಿಕೊಡ್ತೀನಿ. ಒಂದು ನಿಮಿಷ. ಯಾರೋ ಪೇಪರ್ ನೋಡು ಬಸ್. ಹಲೋ. ಹಲೋ, ನಮಸ್ಕಾರ ಸರ್. ಸರ್, ನಾನು ಚಿತ್ರಲೇಖ ಪತ್ರಿಕೆ ಡೆಪ್ಯೂಟಿ ಎಡಿಟರು. ಈಗ ತಾನೇ ಪೇಪರಲ್ಲಿ ನಿಮಗೆ ಬೇಲ್ ಸಿಕ್ಕಿರೋ ವಿಚಾರ ಓದಿದೆ. ಸರಿ, ಅದಕ್ಕೇನು? ನಿಮ್ಮನ್ನು ಇಂಟರ್ವ್ಯೂ ಮಾಡಿ ನಮ್ಮ ಪತ್ರಿಕೆಯಲ್ಲಿ ಆರ್ಟಿಕಲ್ ಬರೀಬೇಕು ಅಂದ್ಕೊಂಡಿದ್ದೆ. ಅದಕ್ಕೆ ನಿಮ್ಮನ್ನು ಮೀಟ್ ಮಾಡಬೇಕಿತ್ತು. ನನ್ನ ನಂಬರ್ ಯಾರು ಕೊಟ್ಟರು ನಿಮಗೆ? ಹಿಂದೆ ಒಂದು ಸಲ ನಮ್ಮ ಚಿತ್ರಲೇಖ ಪತ್ರಿಕೆಗೆ ನಾನೇ ಇಂಟರ್ವ್ಯೂ ಮಾಡಿದ್ದೆ ನಿಮ್ಮನ್ನು. ಆವಾಗೊಂದು ಸಲ ನೀವೇ ಮೊಬೈಲ್ ನಂಬರ್ ಕೊಟ್ಟಿದ್ರಿ. ಹಾಗೆಲ್ಲ ಇಂಟರ್ವ್ಯೂ ಕೊಡೋಕ್ಕಾಗಲ್ಲ ರೀ. ಪ್ಲೀಸ್ ನೋಡಿ ಸರ್. ಸರಿ, ನಾಳೆ ಬನ್ನಿ. ಎಲ್ಲಿಗೆ ಬರಲಿ ಸರ್? ಅವತ್ತು ಬಂದಿದ್ರಲ್ಲ, ಅಲ್ಲಿಗೆ ಬನ್ನಿ. ಸರಿ ಸರ್, ಬರ್ತೀನಿ. ನೋಡಿ, ನೀವೊಬ್ಬರೇ ಬರಬೇಕು. ಸಂದರ್ಶನ ತಗೋಬೇಕು, ಹೋಗ್ತಿರ್ಬೇಕು. ಬೇರೆ ಕಿರಿಕಿನಾದರೂ ಮಾಡಿದ್ರೆ ಅಷ್ಟೇ. ಇಲ್ಲ ಸರ್, ನಾನೊಬ್ಬಳೇ ಬರ್ತೀನಿ. ಆಯಿತು. ಥ್ಯಾಂಕ್ ಯು ಸರ್.
ಅಕ್ಕ ಸ್ವಲ್ಪ ಕಾಫಿ. ತಗೋ. ನೀನು ಮೊಬೈಲ್ ಮನೇಲಿ ಬಿಟ್ಟು ಹೋಗಿದ್ದು ಪ್ರಾಬ್ಲಮ್ ಆಯಿತು. ಯಾಕಕ್ಕ, ಏನಾಯ್ತು? ತೇಜಸ್ವಿನಿ ಫೋನ್ ಮಾಡಿದ್ರು. ಅಯ್ಯೋ, ನೀನು ನಾವು ಇಲ್ಲೇ ಇದ್ದೀವಿ ಅಂತ ಹೇಳಿಬಿಟ್ಯಾ? ಛೇ, ಎಂಥ ಕೆಲಸ ಮಾಡಿದೆ. ಯಾಕಂಗೆ ಹೇಳಕ್ಕೋದೆ ಅಕ್ಕ? ನನಗೇನು ಗೊತ್ತು, ಹೇಳಿಬಿಟ್ಟೆ. ಅಲ್ಲ, ನೆನ್ನೆ ರಾತ್ರಿನೇ ಊರಿಗೆ ಹೋಗ್ತೀವಿ ಅಂತ ಅವ್ರಿಗೆ ಯಾಕೆ ಹೇಳಿದೆ ನೀನು? ಸುಮ್ಮನೆ. 2 ತಿಂಗಳು ರಜಾ ತಗೊಂಡಿದ್ಯಂತೆ, ಯಾಕೆ? ನಿಜ ಹೇಳು. ಹಳ್ಳಿಗೆ ಹೋಗ್ತೀವಿ ಅಂತ ನೆಪ ಹೇಳಿ ಕೆಲಸ ತಪ್ಪಿಸ್ಕೊಳ್ಳೋ ಅನಿವಾರ್ಯ ಏನಿದೆ ನಿನಗೆ? ನಾವೇನು ಹಳ್ಳಿಗೆ ಹೋಗ್ತಿದ್ದೀವಾ? ಇಲ್ಲ, ಹೋಗ್ತಾ ಇಲ್ಲ. ಮತ್ತೆ ಯಾಕೆ ಸುಳ್ಳು ಹೇಳಿದೀಯ ಅವ್ರ ಹತ್ರ? ನನಗೆ ಕೆಲ್ಸಕ್ಕೆ ಹೋಗೋಕ್ಕಾಗ್ತಿಲ್ಲ ಅಕ್ಕ. ಯಾಕೆ? ನಾನು ಮದುವೆನೇ ಬೇಡ ಅಂದ್ಕೊಂಡಿದ್ದೆ. ಆದರೆ ನಿನ್ನ ಒತ್ತಾಯ, ಗುರೂಜಿ ಒತ್ತಾಯಕ್ಕೆ ಒಪ್ಕೊಂಡು ಮದುವೆ ಮಾಡ್ಕೊಳ್ಳೋಕೆ ಮನಸ್ಸು ಮಾಡಿದೆ. ತೇಜಸ್ವಿನಿ ಅವ್ರನ್ನ ಬಿಟ್ಟು ಬೇರೆ ಯಾರ ಮೇಲೂ ನನಗೆ ಮನಸ್ಸಾಗಲಿಲ್ಲ ಅಕ್ಕ. ಆದರೆ ಅವರು ನನ್ನನ್ನು ರಿಜೆಕ್ಟ್ ಮಾಡಿದ್ರು. ಇದೆಲ್ಲ ನಿನಗೆ ಹೇಳಿದ್ನಲ್ಲ ಅಕ್ಕ. ನನಗೆಲ್ಲ ಗೊತ್ತಿದೆ. ಮದುವೆಗೆ ಋಣಾನುಬಂಧ ಅನ್ನೋದು ಇರಬೇಕು. ಎಲ್ಲ ಅಂದ್ಕೊಂಡ ತಕ್ಷಣ ಆಗಲ್ಲ ಪ್ರಧಾನ್. ಆದರೆ ನೀನಿಗೆ ಸುಳ್ಳು ಹೇಳಿ ಕೆಲ್ಸಕ್ಕೆ ರಜಾ ಹಾಕಿರೋದು ಯಾಕೆ? ತುಂಬ ಕಷ್ಟ ಆಗತ್ತಕ್ಕ. ಒಂದ್ಸರ್ತಿ ತೇಜಸ್ವಿನಿ ಅವರು ಪ್ರಪೋಸ್ ಮಾಡಿ ಅವ್ರು ಆಗಲ್ಲ ಅಂತ ಹೇಳಿದ್ಮೇಲೆ ಅದೇ ಆಫೀಸ್ನಲ್ಲಿ ಕೆಲಸ ಮಾಡೋದು ಮನಸ್ಸಿಗೆ ತುಂಬ ಹಿಂಸೆ ಆಗತ್ತೆ. ಅವ್ರ ಜೊತೆ ಮೊದಲನಾಗಿ ಇರೋಕ್ಕಾಗೋದಿಲ್ಲ. ಎಲ್ಲೋ ನನ್ನ ಈಗೂ ಕೂಡ ಹರ್ಟ್ ಆಗತ್ತೆ ಅನ್ಸುತ್ತೆ. ಅಲ್ಲ ಕಣೋ, ಬರೀ ಈ ಕಾರಣಕ್ಕೆ ಕೆಲಸ ಬಿಡೋದಾ? ನಿಂಗೆ ಅರ್ಥ ಆಗಲ್ಲಕ್ಕ. ನನಗೆ ತೇಜಸ್ವಿನಿ ಬಗ್ಗೆ ಯಾವುದೇ ಬೇಸರ ಇಲ್ಲ. ಆದರೆ ನನಗಲ್ಲಿ ಕೆಲಸ ಮಾಡೋದಕ್ಕೆ ತುಂಬ ಹಿಂಜರಿಕೆ ಆಗ್ತಾ ಇದೆ. ನನ್ನ ಹಿಂಜರಿಕೆ, ತಳಮಳ ಎಲ್ಲ ತೇಜಸ್ವಿನಿ ಅಬ್ಸರ್ವ್ ಮಾಡ್ತಿರ್ತಾರೆ. ನೀವು ಯಾಕೆ ಮೊದಲನಾಗಿಲ್ಲ ಅಂತ ಕೇಳಿದ್ರೆ ನನಗೆ ಏನು ಹೇಳೋಕ್ಕೂ ಗೊತ್ತಾಗೋದಿಲ್ಲ. ಪಾಪ ಅವ್ರು ಒಳ್ಳೆ ಹೆಂಗಸು. ಅವರಿನ್ನೂ ಅವ್ರ ಗಂಡನ ನೆನಪಲ್ಲಿದ್ದಾರೆ. ಹಾಗಿರ್ಬೇಕಾದ್ರೆ ಅವ್ರು ನನ್ನನ್ನು ಮದುವೆ ಆಗಲಿಲ್ಲ ಅಂತ ಅವ್ರನ್ನ ದೂರೋದು ತುಂಬ ತಪ್ಪಾಗತ್ತೆ. ಜೊತೆಗೆ ಪ್ರಧಾನಿನೂ ನನ್ನನ್ನು ಅದೇ ದೃಷ್ಟಿಯಲ್ಲಿ ನೋಡ್ತಿದ್ದಾರೆ ಅಂತ ಅವ್ರಿಗನ್ಸಿದ್ರೆ ನನ್ನ ಬಗ್ಗೆ ಇರೋ ಗೌರವ ಎಲ್ಲ ಅವ್ರಿಗೆ ಹೊರಟೋಗತ್ತೆ. ಅದಕ್ಕೆ ಊರಲ್ಲಿ 2 ತಿಂಗಳು ಕೆಲಸ ಇದೆ, ಚಿಕ್ಕಪ್ಪನ ಮಗಳು ಮದುವೆ ಫಿಕ್ಸ್ ಆಗಿದೆ ಅಂತ ಸುಳ್ಳು ಹೇಳಿ ಮನೇಲೇ ಉಳ್ಕೊಂಡಿದ್ದೀನಿ. ಅವ್ರ ಫೋನ್ ಬಂದರೆ ಮತ್ತೆ ರಿಸೀವ್ ಮಾಡೋಕ್ಕೆ ಹೋಗಬೇಡ. ನಾನು ಮಾಡೋದಿಲ್ಲ. ಆಚೆ ಹೋಗಿ ಬರ್ತೀನಕ್ಕ. ಈಗ ತಾನೇ ಬಂದಿಯಲ್ಲೋ? ಇಲ್ಲ, ಸ್ವಲ್ಪ ಕೆಲಸ ಇದೆ, ಹೋಗ್ಬಿಟ್ಟು ಬರ್ತೀನಿ. ಓ ತೇಜಸ್ವಿನಿ, ಬನ್ನಿ. ಕೂತ್ಕೊಳ್ಳಿ. ಥ್ಯಾಂಕ್ ಯು. ಹೇಳಿ ತೇಜಸ್ವಿನಿ, ಏನು ಆಶ್ಚರ್ಯ? ಬೆಳಿಗ್ಗೆ ತಾನೇ ನಿಮ್ಮ ಜೊತೆ ಫೋನಲ್ಲಿ ಮಾತಾಡಿದೆ, ಈಗ ಪ್ರತ್ಯಕ್ಷ ಆಗ್ಬಿಟ್ಟಿದ್ದೀರಾ? ಬೆಳಗ್ಗೆ ನಿಮ್ಮ ಹತ್ರ ಫೋನಲ್ಲಿ ಮಾತಾಡಿದ್ಮೇಲೆ ಯಾಕೋ ಸಮಾಧಾನ ಆಗಲಿಲ್ಲ. ಏನೋ ಕೊರೆಯೋದಕ್ಕೆ ಶುರುವಾಯಿತು. ಅದಕ್ಕೆ ನೇರವಾಗಿ ಮಾತಾಡಿ ಬಗೆಹರಿಸ್ಕೊಳ್ಳೋಣ ಅಂತ ಬಂದೆ. ನಿಮ್ಮ ತಮ್ಮ ಎಲ್ಲಿ? ಹೊರಗೆ ಹೋಗಿದ್ದಾನೆ, ಏನೋ ಕೆಲಸ ಇದೆ ಅಂದ. ಹೌದಾ? ಅವರು ಇರ್ತಾರೆ ಅಂತ ಅಂದ್ಕೊಂಡು ಬಂದೆ. ಅವ್ರಿಗೆ ನನ್ನ ಬಗ್ಗೆ ಏನು ಅಸಮಾಧಾನ ಇದೆ ಅಂತ ಗೊತ್ತಾಗ್ತಿಲ್ಲ. ಅಸಮಾಧಾನನಾ? ಅವರು ನೇರವಾದ ಕಾರಣ ಹೇಳಿ ರಜೆ ತಗೋಬೋದಿತ್ತು, ಆದರೆ ಸುಳ್ಳು ಹೇಳಿದ್ದಾರೆ. ಯಾಕೆ ಅಂತ ಗೊತ್ತಾಗಲಿಲ್ಲ. ಹಳ್ಳಿಗೆ ಹೋಗ್ತೀನಿ ಅಂತ ಹೇಳಿ ಅವ್ರು ಇಲ್ಲೇ ಇದ್ದಾರೆ.
ನಿಮಗೇನಾದರೂ ಕಾರಣ ಗೊತ್ತಾ? ಇಲ್ಲ, ಅದು ಪ್ಲೀಸ್ ಹೇಳಿ. ನನಗೆ ಆಫೀಸಲ್ಲೂ ಕೂರೋಕ್ಕಾಗಲಿಲ್ಲ. ನಾನು ತುಂಬ ಆತ್ಮೀಯವಾಗಿ ನೋಡಿದ್ದು ಅಂದರೆ ಅದು ಪ್ರಧಾನ್ ಅವರನ್ನು. ನಾನು ಸೋತಾಗ, ನನಗೆ ಉತ್ಸಾಹ ಕಮ್ಮಿ ಆದಾಗ ನನಗೆ ಅವರು ಸಪೋರ್ಟಿವ್ ಆಗಿದ್ರು, ನನ್ನನ್ನು ಎನ್ಕರೇಜ್ ಮಾಡ್ತಿದ್ರು. ಅಂಥವರು ಈಗ ನನ್ನಿಂದ ವಿಮುಖರಾಗಿ ಹೋಗ್ತಾ ಇದ್ದಾರೆ. ಕಾರಣ ಏನು ಅಂತ ಗೊತ್ತಿಲ್ಲ. ಪ್ಲೀಸ್ ಹೇಳಿ. ಅದು ನಿಮ್ಗೆ ಹೇಗೆ ಹೇಳಿ? ಇಲ್ಲ, ನೀವು ಹೇಳಲೇಬೇಕು. ಅಂಥದ್ದೇನಿಲ್ಲ. ಅವನು ತುಂಬಾ ಯೋಚನೆ ಮಾಡೋ ಹುಡುಗ. ಅವನಿಗೆ ಮದುವೆ ಮಾಡಬೇಕು ಅನ್ನೋದು ನನ್ನ ಹಠ. ಆ ಕಾರಣಕ್ಕೆ ಅವನಿಗೆ ತುಂಬ ಒತ್ತಾಯ ಮಾಡಿದೆ. ಜೀವನದಲ್ಲಿ ಏನೋ ಟ್ರಾಜಿಡಿ ನಡೆಯುತ್ತೆ, ಆದರೆ ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಮುಂದೆ ಹೆಜ್ಜೆ ಇಡದೇ ಇದ್ರೆ ಹೇಗೆ? ಇಷ್ಟು ವರ್ಷ ಮನ್ಸು ಮಾಡದೇ ಇದ್ದವನು ಈಗ ಮನ್ಸು ಮಾಡಿದ್ದ. ಆದರೆ ನಿಮಗೆ ನಿಮ್ಮದೇ ಆದ ಕಾರಣಗಳಿರುತ್ತೆ, ನಿಮ್ಮದೇ ಆದ ಸೆಂಟಿಮೆಂಟ್ಸ್ಗಳಿರುತ್ತೆ. ನಾವು ನಿಮಗೆ ಫೋರ್ಸ್ ಮಾಡೋಕ್ಕಾಗುತ್ತಾ? ನಿಮ್ಮ ಹಸ್ಬೆಂಡ್ ಬಗ್ಗೆ ನಿಮ್ಮದೇ ಕಲ್ಪನೆ ಕಟ್ಕೊಂಡಿರ್ತೀರಿ, ಅದನ್ನು ನಾವು ತಪ್ಪು ಅನ್ನೋಕ್ಕಾಗಲ್ಲ. ಆದರೆ ಪ್ರಧಾನ್ಗೆ ಡಿಸಪಾಯಿಂಟ್ ಆಯಿತು. ಏನು ಹೇಳ್ತಿದ್ದೀರಾ ನೀವು? ನಾನು ಬೇರೆ ಹುಡುಗಿ ತೋರಿಸ್ತೀನಿ, ಮದುವೆಗೆ ಒಪ್ಕೋ ಅಂತ ಎಷ್ಟೇ ಹೇಳಿದ್ರು ಅವನು ಒಪ್ತಿಲ್ಲ. ಪ್ರತಿದಿನ ನನಗೂ ಅವನಿಗೂ ಜಗಳ ಇದ್ದೇ ಇರುತ್ತೆ. ಈಗ ಅವನು ಆಫೀಸಿಗೆ ಬರದೇ ಇರೋದಕ್ಕೂ ಅದೇ ಕಾರಣ. ನಿಮ್ಮ ಜೊತೆ ಮತ್ತೆ ಮಾತುಕತೆ ಹೇಗೆ, ನಿಮ್ಮನ್ನು ನೋಡೋದು ಹೇಗೆ ಅಂತ ಅವನು ಹಿಂಜರಿತಿದ್ದಾನೆ. ಅದು ನೀವು ಅವನ್ನ ರಿಜೆಕ್ಟ್ ಮಾಡಿದ್ಮೇಲೆ ಮತ್ತೆ ಅದೇ ಜಾಗದಲ್ಲಿ ಅದೇ ವ್ಯಕ್ತಿ ಜೊತೆ ಕೆಲಸ ಮಾಡೋಕ್ಕೆ ಮುಜುಗರ ಆಗುತ್ತೆ ಅಂತಿದ್ದಾನೆ. ಏನೂ ಆಗಲ್ಲ, ನಿನ್ನ ಪಾಡಿಗೆ ನಿನ್ನ ಕೆಲಸ ಮಾಡು ಅಂತ ಹೇಳಿದ್ರು ಕೇಳ್ತಿಲ್ಲ. ತುಂಬ ಹಿಂಸೆ ಪಡ್ತಿದ್ದಾನೆ. ನನಗೀಗ ಅರ್ಥ ಆಗ್ತಿದೆ. ಅದಕ್ಕೆ ಅವ್ರು ನನ್ನ ಹತ್ರ ಸರಿಯಾಗಿ ಮುಖ ಕೊಟ್ಟು ಮಾತಾಡ್ತಾ ಇಲ್ಲ. ಮೊದಲಿನ ಹಾಗೆ ವಿಶ್ವಾಸದಿಂದ ಇಲ್ಲ. ಹಾಗಂತ ನಿಮ್ಮ ಬಗ್ಗೆ ಕೋಪ ಆಗಲಿ ತಿರಸ್ಕಾರ ಆಗಲಿ ಇದೆ ಅನ್ಕೋಬೇಡಿ. ನಿಮ್ಮ ಬಗ್ಗೆ ಅವನಿಗೆ ತುಂಬ ಗೌರವ ಇದೆ. ಆ ಗೌರವ ಹಾಗೆ ಉಳಿದ್ಬಿಡಲಿ ಅನ್ನೋದೇ ಅವನ ಆಸೆ. ಪ್ರಧಾನ್ ನಿಮ್ಮ ಬಗ್ಗೆ ಇನ್ನೂ ಅದೇ ಭಾವನೆ ಇಟ್ಕೊಂಡಿದ್ದಾನೆ ಅಂತ ನಿಮ್ಗೆ ಅನ್ನಿಸ್ಬಿಟ್ರೆ ಸಂಬಂಧಗಳು ಹಾಳಾಗುತ್ತೆ ಅಂತ ದೂರ ಆಗಿದ್ದಾನೆ ಅಷ್ಟೆ. ನೋಡಿ, ಪ್ರಧಾನ್ ತುಂಬ ಒಳ್ಳೆಯವರು. ನಾನು ಅವರನ್ನ ತಪ್ಪಾಗಿ ತಿಳ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮ ಹತ್ರ ಮಾತಾಡಿದ್ಮೇಲೆ ಎಲ್ಲ ಕ್ಲಿಯರ್ ಆಯಿತು ಅವ್ರು ಯಾಕೆ ದೂರ ಹೋಗ್ತಿದ್ದಾರೆ ಅಂತ. ನೀವು ಅವ್ರಿಗೆ ಹೇಳಿ ಆ ಥರದ್ದು ಯಾವ ಹಿಂಜರಿಕೆನೂ ಬೇಡ ಅಂತ. ಹೇಳ್ತೀನಿ. ಅವ್ರಿಗೆ ಆಫೀಸಿಗೆ ಬರೋದಕ್ಕೆ ಹೇಳಿ. ಕೆಲವೊಂದು ಆಲೋಚನೆಗಳು ಬಂದು ಹೋಗುತ್ತೆ ಅಷ್ಟೆ, ಮತ್ತೆ ಮತ್ತೆ ಬರಬೇಕು ಅಂತೇನಿಲ್ಲ. ನನಗೊಂದು ಹೆಲ್ಪ್ ಮಾಡೋಕ್ಕೆ ಸಾಧ್ಯನಾ? ಏನು? ಪ್ರಧಾನ್ಗೆ ಹೇಳಿ ಬೇರೆ ಹುಡುಗಿನ ನೋಡಿ ಮದುವೆ ಆಗೋದಕ್ಕೆ. ಇಲ್ದಿದ್ರೆ ಹಾಗೆ ಉಳಿದ್ಬಿಡ್ತಾನವನು. ಪ್ಲೀಸ್. ಹೇಳ್ತೀನಿ. ಸರಿ, ನಾನಿನ್ನು ಬರ್ತೀನಿ. ನನಗೆಲ್ಲ ವಿಷಯನೂ ಗೊತ್ತಾಯಿತು ಪ್ರಧಾನ್. ನಿಮ್ಮ ಅಕ್ಕ ನನ್ನ ಹತ್ರ ಎಲ್ಲ ಮಾತಾಡಿದ್ರು. ನಿಮ್ಮ ಬಗ್ಗೆ ನನಗೆ ಗೌರವ ಇನ್ನೂ ಹೆಚ್ಚಾಗಿದೆ. ನಿಮ್ಮ ಒಳ್ಳೆತನದ ಬಗ್ಗೆ ನನಗೆ ಗೊತ್ತು. ನೀವು ಪತ್ರಿಕೆ ಬಿಟ್ಟು ಹೋಗೋಂಥದ್ದು ಏನೂ ಮಾಡಿಲ್ಲ, ಯಾವ ತಪ್ಪು ಮಾಡಿಲ್ಲ. ನಿಮ್ಮ ಮನಸ್ಸಿನಲ್ಲಿ ಅಂಥದ್ದೊಂದು ಭಾವನೆ ಬಂತು, ನನ್ನ ಹತ್ರ ಹೇಳ್ಕೊಂಡ್ರಿ, ನಾನು ಇಲ್ಲ ಅಂದೆ, ಅಲ್ಲಿಗೆ ಮುಗೀತು. ಹೌದು. ಹೊಸ ಬದುಕು ಶುರು ಮಾಡಬೇಕು ಅಲ್ವಾ? ಅಂದರೆ ನನಗೆ ಅರ್ಥ ಆಗಲಿಲ್ಲ. ನೀವು ಹೀಗೆ ಇದ್ದರೆ ಹೇಗೆ? ನಿಮ್ಮ ಅಕ್ಕ ನಿಮ್ಮ ಜೀವನದ ಬಗ್ಗೆ ತುಂಬ ತಲೆ ಕೆಡಿಸ್ಕೊಂಡಿದ್ದಾರೆ. ಎಲ್ಲಿ ನೀವು ಜೀವನ ಪೂರ್ತಿ ಇದೇ ರೀತಿ ಒಂಟಿಯಾಗಿದ್ಬಿಡ್ತೀರಿ ಅನ್ನೋ ಆತಂಕ ಅವ್ರಿಗೆ. ನಾನೀಗ ಚೆನ್ನಾಗೇ ಇದ್ದೀನಲ್ಲ ತೇಜಸ್ವಿನಿ. ಆದರೂ ಮದುವೆ ಆಗಬೇಕು ಅನ್ನೋ ಯೋಚನೆ ನಿಮಗೆ ಬಂದಿತ್ತಲ್ವಾ? ನೀವು ಮನಸ್ಸು ಮಾಡಿದ್ರಿ ಅಲ್ವಾ? ಬಂದಿತ್ತು, ಆದರೆ ಅದನ್ನು ಅಲ್ಲಿಗಲ್ಲಿಗೆ ಬಿಟ್ಟಾಯಿತು.
ಆದರೆ ಮದುವೆ ಆಗಬೇಕು ಅಂತ ಮನಸ್ಸಿಗೆ ಬಂದಿದ್ದಂತೂ ನಿಜ ಅಲ್ವಾ? ನಿಮ್ಮ ಅಕ್ಕ ಒಳ್ಳೆ ಸಂಬಂಧ ನೋಡಿದಾರಂತೆ, ನೀವು ನೋಡಿ. ಸಮಾಧಾನ ಆಯಿತು ಅಂದರೆ ಮದುವೆ ಮಾಡ್ಕೊಳ್ಳಿ. ನೋಡಿ ತೇಜಸ್ವಿನಿ, ಫಸ್ಟ್ ಆಫ್ ಆಲ್ ನನಗೆ ಮದುವೆ ಮಾಡ್ಕೊಳ್ಳೋ ಇಷ್ಟ ಇರಲಿಲ್ಲ. ನಮ್ಮ ಅಕ್ಕನ ಬಲವಂತಕ್ಕೆ ಒಪ್ಪಿದ್ದೆ. ಆದ್ರೀಗ ತೀರಾ ಒಂದು ಹೆಣ್ಣು ನೋಡಿ ಮದುವೆ ಮಾಡ್ಕೊಳ್ಳೋಷ್ಟು ಪೇಷನ್ಸು ನನಗಿಲ್ಲ. ಮದುವೆ ಮಾಡ್ಕೊಳ್ಳೇಬೇಕು ಅನ್ನೋ ಕಾರಣಕ್ಕೆ ಮತ್ತೊಂದು ಮದುವೆ ಆಗೋದು ನನಗಿಷ್ಟನೂ ಇಲ್ಲ. ಯಾರನ್ನೋ ಒಬ್ಬರನ್ನ ತೋರಿಸಿ ಇವ್ರನ್ನ ಮದುವೆ ಆಗೋ ಅಂತಂದರೆ ಅವ್ರ ಮದುವೆ ಆಗೋದು ನನಗೆ ಕಷ್ಟ ಆಗತ್ತೆ. ನನ್ನನ್ನು ಯಾಕೆ ಒಪ್ಪಿದ್ರಿ? ಅದು ನನಗೆ ಗೊತ್ತಿಲ್ಲ. ಬಹುಶಃ ನನ್ನ ವೇವ್ಲೆಂತ್ಗೆ, ನನ್ನ ಮನಸ್ಸಿಗೆ ನೀವು ಮ್ಯಾಚ್ ಆಗಿದ್ದಿರ್ಬೋದು. ಅದಕ್ಕೆ ನಿಮ್ಮನ್ನು ಮದುವೆ ಆಗ್ಬೋದು ಅಂತ ನನಗೆ ಥಾಟ್ ಬಂದಿರ್ಬೋದು. ಆದರೆ ಈಗ ಇನ್ನೊಂದು ಹೆಣ್ಣನ್ನು ಪರೀಕ್ಷೆ ಮಾಡೋದು ಅಥವಾ ನನ್ನನ್ನು ಪರೀಕ್ಷೆಗೆ ಕೊಟ್ಕೊಳ್ಳೋದು ತುಂಬ ಕಷ್ಟದ ಕೆಲಸ. ಸರಿ, ಆದರೆ ಹೀಗೆ ಇರೋದು ಅಂತನಾ? ನಂತರ ನಾನೊಬ್ಬನೇ ಇಲ್ವಲ್ಲ, ನಂತರ ಇರೋರು ಚೆನ್ನಾಗಿದ್ದಾರೆ. ಉದಾಹರಣೆಗೆ ನೀವು ಕೂಡ ನನ್ನ ಹಾಗೆ ಇದ್ದೀರಾ. ನಿಮ್ಮನ್ನು ನೀವು ಮದುವೆ ಆಗಲೇಬೇಕು ಅಂತ ಯಾರಾದರೂ ಒತ್ತಾಯ ಮಾಡೋಕ್ಕಾಗತ್ತಾ? ಮದುವೆ ಆಗದೇ ಇರೋದು ಅಥವಾ ಆಗೋದು ನಿಮ್ಮ ನಿರ್ಧಾರ, ನಿಮ್ಮಿಷ್ಟ. ನಮ್ಮಕ್ಕ ಬೇಜಾರು ಮಾಡ್ಕೋತಾಳೆ, ಅಳ್ತಾಳೆ ಅಂತ ನಾನು ಇನ್ನೊಂದು ಮದುವೆ ಮಾಡ್ಕೊಳಕ್ಕಾಗಲ್ಲ. ನಾನೀಗ ನಿಷ್ಠುರವಾಗಿ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನೀವೊಬ್ಬರೇ ಅಲ್ಲ, ಸುಮಾರು ಜನರ ಹತ್ರ ನಮ್ಮಕ್ಕ ನನಗೆ ಮದುವೆ ಆಗೋದಕ್ಕೆ ಹೇಳಿಸಿದ್ದಾಳೆ. ಆದರೆ ಅದು ಸಾಧ್ಯ ಇಲ್ಲ. ನನ್ನ ಮನಸ್ಸಿಗೆ ಹೊಂದೋಂಥ ಹುಡುಗಿನ ಹುಡ್ಕೋದು, ಅವಳ ಗುಣ ಅವಗುಣಕ್ಕೆ ನಾನು ಮ್ಯಾಚ್ ಆಗೋದು, ಪರಿಚಯವೇ ಇಲ್ಲದೆ ಇರೋ ಹುಡುಗಿನ ಮದುವೆ ಆಗಿ ತೊಂದರೆ ಪಡೋ ಬದಲು ಹೀಗೆ ಇರೋದು ಬೆಟರ್ ಅನ್ನಿಸ್ತಿದೆ. ನನ್ನ ಬಗ್ಗೆ ಕನ್ಸರ್ನ್ ತೋರಿಸಿದ್ದಕ್ಕೆ ತುಂಬ ಥ್ಯಾಂಕ್ಸ್.